ಇಂದಲ್ಲ ನಾಳೆ ಸಿಗ್ಬೋದು ಅಂತ. ಇವಾಗ ಈ ಉಮೇದಿನಿಂದ ಉಂಟಲ್ಲ, ಅದು ನಿರೀಕ್ಷೆ ಇಲ್ಲ, ಅದು ಮುಗಿಸಿಬಿಡ್ತಾರೆ ಅಂತ ಅಷ್ಟೇ. ಅದರಲ್ಲಿ ನಾವು ಹೇಳ್ತಾ ಇರೋದು ಬರೇ ಇದು ಸಂಘ ಪರಿವಾರದ ಒಂದು ಷಡ್ಯಂತರದ ಮಾತ್ರ ಅಲ್ಲ, ವಕ್ಫ್ ಹಗರಣದಲ್ಲಿ ಭಾಗಿಯಾದ ಮುಸ್ಲಿಂ ನಾಯಕರು ಈಗ ಅವರಿಗೂ ಖುಷಿಯಾಗಿದೆ. ಇದೆಲ್ಲ ನಮ್ಮ ಆಸ್ತಿ ಆಗ್ತದಂತೆ. ಕಳೆದ 50 ವರ್ಷಗಳಿಂದ ಯಾರು ಕಬಳಿಕೆ ಮಾಡಿಟ್ಟಿದ್ದಾರೆ ಅವರು ಅದಕ್ಕೆ ಯಾರು ಹೋರಾಟಕ್ಕೆ ಧುಮುಕ ಇಲ್ಲ, ಅದಕ್ಕಾಗಿ ಉಲ್ಮಾಗಲೇ ಹೋರಾಟಕ್ಕೆ ಇಳಿದಿದ್ದಾರೆ. ಅಚ್ಚಿ ಮೆಮನ್ ಮಸೀದಿ ಅಧೀನದಲ್ಲಿ ಕೆನರಾ ಸ್ಕೂಲ್ ಇದೆ. ಕೆನರಾ ಸ್ಕೂಲ್ ಅಲ್ಲಿ 1 ಎಕರೆ 10 ಸೆಂಟ್ ಜಾಗ, ಅದು ಆವತ್ತು ನಮ್ಮ ಮುತವಲ್ಲಿ ಅವರಿಗೆ ಲೀಸಿಗೆ ಕೊಟ್ಟಿದ್ದರು. ಕಳೆದ 12 ವರ್ಷಗಳ ಮುಂಚೆ ತನಕ ಕೆನರಾ ಸ್ಕೂಲ್ನಿಂದ 100 ರೂಪಾಯಿ ನಮಗೆ ಆದಾಯ ಬರ್ತಾ ಇತ್ತು. ವಕ್ಫಿಗೆ ಲೀಸ್ ದುಡ್ಡು ಕೊಡ್ತಾ ಇದ್ರು. ಅಲ್ಲಿ 2 ಮುಸ್ಲಿಂ ಮಕ್ಕಳಿಗೆ ಉರ್ದು ಪಾಠ ಕೊಡಬೇಕು ಅಂತ ಆವತ್ತು 100 ವರ್ಷ ಮುಂಚೆ ಆದಂತ ಲೀಸ್. ಇವತ್ತು ಕೆನರಾ ಸ್ಕೂಲ್ ಅವರು ಕೊಡ್ತಾ ಇಲ್ಲ. ಆ ರೀತಿಯಲ್ಲಿ ಈಗ ನೋಡಿ ಅದನ್ನು ಹೋರಾಟಕ್ಕೆ ಇಳಿದ್ರೆ ಇಲ್ಲಿ ಏನಾಗ್ತದೆ ನೀವು ನೋಡಿ, ನೀವೇ ಪತ್ರದ ಮಾಧ್ಯಮದವರು ಹೇಳಿ. ಕೆನರಾ ಸ್ಕೂಲ್ ವಿರುದ್ಧ ನಾಳೆ ಲಕ್ಕಿ ಸ್ಟಾರ್ ನಾಸಿರ್ ಮತ್ತು ನಮ್ಮ ಅಧಿಕಾರಿಗಳು ಹೋಗಿ ಅದು ನಮ್ಮ ಜಾಗ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಅದು ನಮ್ಮ ಜಾಗ ಅಂತ ಹೇಳಿ ದಾಖಲೆಯಲ್ಲೇ ಕೆನರಾ ಸ್ಕೂಲ್ ನಮ್ದು ಅಂತ ಹೇಳಿ ಕಚ್ಚಿ ಮೆಮನ್. ಅದೇ ರೀತಿಯಲ್ಲಿ ಬಂದರ್ನಲ್ಲಿ ಒಂದು ದೊಡ್ಡ ಇದು, ಅದು ನಮಗೆ ಹೈಕೋರ್ಟ್ ಅಲ್ಲಿ ನಮ್ದು ಅಂತ ತೀರ್ಪು ಬಂದಿದೆ. ಈಗ ಟ್ರಿಬ್ಯುನಲ್ ಇದೆ, ವಕ್ಫ್ ಟ್ರಿಬ್ಯುನಲ್ ಇದೆ. ವಕ್ಫ್ ಟ್ರಿಬ್ಯುನಲ್ ಒಂದು ವೇಳೆ ನಮ್ಮದೇ ಆಗಿದ್ದರೆ ಟ್ರಿಬ್ಯುನಲ್ ಅಲ್ಲ ನಮ್ಮ ಪರವಾಗಿ ಆದೇಶ ಬರಬೇಕಾಗಿತ್ತು. ಅತಿ ಹೆಚ್ಚು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ನ್ಯಾಯಮಂಡಳಿ ವಕ್ಫ್ ನ್ಯಾಯಮಂಡಳಿಯಲ್ಲಿ ಬಂದಿರುವಂತಹ ಆದೇಶ ವಕ್ಫ್ ಬೋರ್ಡ್ ವಿರುದ್ಧ. ಹೈಸ್ಕೂಲ್ ಹೌದು, 12 ವರ್ಷ ಮುಂಚೆ ತನಕ 100 ರೂಪಾಯಿ ಬರ್ತಾ ಇತ್ತು ನಮಗೆ, ಈಗ ಬರ್ತಾ ಇಲ್ಲ. 100 ರೂಪೀಸ್ ಆವತ್ತು ವರ್ಷಕ್ಕೆ ಲೀಸಿಗೆ ಕೊಟ್ಟಿರೋದು. ಡೊಂಗೆರಪೇಟೆ, ಹೌದು ಡೊಂಗೆರಪೇಟೆ. ಅದು 100 ವರ್ಷ ಮುಂಚೆ ಕೊಟ್ಟಿರೋದು, ಆವತ್ತಿನ ಮುತವಲ್ಲಿ ಕೊಟ್ಟಿರೋದು.